ಬೆಂಗಳೂರು ಟೆಕ್ ಸಮಿತಿ ಎಐ ಹಾಗೂ ಬಿಯಾಂಡ್ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಬೆಂಗಳೂರಿನಲ್ಲಿಂದು ನಡೆದ ಶೃಂಗಸಭೆಯಲ್ಲಿ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಉದ್ಯಮ ನಾಯಕರು ಪಾಲ್ಗೊಂಡಿದ್ದರು. ಬಳಿಕ ಡಿಕೆ ಶಿವಕುಮಾರ್ ಬಿಯಾಂಡ್ ಬೆಂಗಳೂರು ನೀತಿಯ ಮೂಲಕ ರಾಜ್ಯದ ಇತರ ನಗರಗಳಿಗೆ ಉದ್ಯಮವನ್ನು ವಿಸ್ತರಿಸಿದ್ದು, ಉದ್ಯಮಿಗಳಿಗೆ ಕಡಿಮೆ ಮೊತ್ತದಲ್ಲಿ ಜಾಗ ಸಿಗುವಂತಾಗಲಿದೆ. 2024-25ರಲ್ಲಿ ರಾಜ್ಯದ ಐಟಿ ರಫ್ತು 4.36 ಲಕ್ಷ ಕೋಟಿ ರೂಪಾಯಿ ಇದ್ದು, ಈ ವರ್ಷ 5.5 ಲಕ್ಷ ಕೋಟಿ ದಾಟುವ ನಿರೀಕ್ಷೆ ಇದೆ ಎಂದು ಹೇಳಿದರು. ರಾಜ್ಯದ ಐಟಿ ನೀತಿಯಡಿ ಡೀಪ್ ಟೆಕ್, ಡಿಜಿಟಲ್ ಮೂಲಸೌಕರ್ಯ, ಸಂಶೋಧನೆ, ಉದ್ಯಮ ಹಾಗೂ ಶೈಕ್ಷಣಿಕ ರಂಗದ ನಡುವಿನ ಸಂಬಂಧ ಗಟ್ಟಿಗೊಳಿಸುವತ್ತ ಆದ್ಯತೆ ನೀಡಲಾಗಿದೆ. ಕರ್ನಾಟಕ ದೇಶದ ಪ್ರಮುಖ ಬಾಹ್ಯಾಕಾಶ ಕೇಂದ್ರವಾಗಬೇಕು ಎನ್ನುವುದು ಸರ್ಕಾರದ ಗುರಿಯಾಗಿದೆ. ಹೀಗಾಗಿಯೇ ಬೆಂಗಳೂರಿನಲ್ಲಿ ಎಚ್ಎಎಲ್, ಇಸ್ರೋ, ಐಟಿಐ, ಬಿಇಎಂಎಲ್, ಭಾರತೀಯ ವಿಜ್ಞಾನ ಸಂಸ್ಥೆ, ಐಐಎಂ ಬೆಂಗಳೂರು, ರಾಷ್ಟ್ರೀಯ ಕಾನೂನು ಶಾಲೆಗಳನ್ನು ಆರಂಭಿಸಲಾಗಿದೆ. ಜಾಗತಿಕ ಬಾಹ್ಯಾಕಾಶ ಆರ್ಥಿಕತೆ ಬೆಳೆಯುತ್ತಿದ್ದು, ಕರ್ನಾಟಕ ಅದರ ಕೇಂದ್ರವಾಗಬೇಕು ಎನ್ನುವುದು ಸಂಕಲ್ಪವಾಗಬೇಕು ಎಂದರು. ರಾಜ್ಯದ ನವೋದ್ಯಮ ನೀತಿ ಉದ್ಯಮ ಸ್ಥಾಪಕರಿಗೆ ಬೆಂಬಲ ನೀಡುತ್ತಿದೆ. ಜೊತೆಗೆ ಮೂಲಸೌಕರ್ಯ, ಮಾರ್ಗದರ್ಶನ, ಸಂಪನ್ಮೂಲಗಳ ಲಭ್ಯತೆಯನ್ನು ಒದಗಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್ ಮತ್ತು ಸುಸ್ಥಿರ ಮೂಲಸೌಕರ್ಯಗಳ ಮೇಲೆ ಕೇಂದ್ರೀಕೃತವಾಗಲಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯವನ್ನು ಆರಂಭಿಸಲಾಗುತ್ತಿದೆ. ಸರ್ಕಾರದ ಜೊತೆ ಉದ್ಯಮ ಪಾಲುದಾರರು ಕೈಜೋಡಿಸಬಹುದು ಎಂದು ಹೇಳಿದರು. One village, which you may think it is a Kodiad, or my village is a Godahalad. I am from Godahalad. So you can put whichever company you tell them your name first, then the government school of your name. You can build. We don't want you to build. The government to build. We want you to build. Otherwise, if you give us money, again you have to pay 80%, 18% GST. We don't want that. We want an infrastructure. My deputy commissioner will facilitate you. They will give you a land. Already Toyota and various companies already started about 20 schools in my district.